ನಮಸ್ತೆ. ಭರವಸೆಯೇ ಬದುಕು, ನಂಬಿಕೆ ಇರಲಿ ಬರ್ದಿರೋದು ಶ್ವೇತಾ ಬೇಡಿ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನೋಡೋಣ. ಚಾಪ್ಟರ್ನ ಹೆಸರು ಅವರೆಷ್ಟೇ ಮಾಡಿ ಯಾರು, ಅವರೆಷ್ಟು ಮಾಡಿ ಯಾರು, ಅವರೆಷ್ಟು ಮಾಡ್ತಾರೆ ಅನ್ನೋದೇ ಚಾಪ್ಟರ್ ಹೆಸರು. ನೋಡೋಣ. ಅಕ್ಕ, ನಿನಗೆ ಗೊತ್ತಿಲ್ಲ, ನನಗಾದ ಕಷ್ಟ ಇನ್ಯಾರಿಗೂ ಆಗ್ಬಾರ್ದು ಅಂತ ಯಾವಾಗ್ಲೂ ಅಳ್ತಾ ಇದ್ಲಂತೆ ಒಬ್ಬಳ ತಂಗಿ. ಆ ತಂಗಿ ನೋವು ಮಾತು ಏನ್ ಹೊಸದಲ್ಲ. ಯಾಕಂದ್ರೆ ಯಾವಾಗ್ಲೂ ಅವಳು ಬರೀ ಬೇರೆಯವ್ರನ್ನ ಬ್ಲೇಮ್ ಮಾಡ್ಕೊಂಡು ಜೀವನದಲ್ಲಿರೋ ಕಷ್ಟನ ಹೇಳ್ಕೊಂಡು ಅಕ್ಕ ಹತ್ರ ಬರ್ತಾ ಇದ್ಲಂತೆ. ಇದು ಅಕ್ಕಂಗೆ ಪ್ರಾಕ್ಟೀಸ್ ಆಗ್ಬಿಟ್ಟಿತ್ತಂತೆ. ಅಕ್ಕ ತಂಗಿಗೆ ಪಾಸಿಟಿವ್ ಹೇಳಿ ಅವಳಿಗೆ ಹುರಿದುಂಬಿಸಿ ಅವಳ ನೋವನ್ನ ಸ್ವಲ್ಪ ಕಡಿಮೆ ಮಾಡಿ ವಾಪಸ್ ಕಳಿಸ್ತಾ ಇದ್ಲಂತೆ. ಇದು ತುಂಬಾ ರೆಗ್ಯುಲರ್ ಆಗಿ ನಡೀತಾ ಇತ್ತಂತೆ. ಹಾಗೇನೆ ತಂಗಿಗೆ ಯಾವಾಗೆಲ್ಲ ಮಾನಸಿಕವಾಗಿ ಅಂದ್ರೆ ಮಾರಲ್ ಸಪೋರ್ಟ್ ಬೇಕು ಅಂತ ಅನ್ಸುತ್ತೆ, ಮಾನಸಿಕವಾಗಿ ಬೆಂಬಲ ಬೇಕು ಅನ್ಸುತ್ತೆ, ಅವಾಗ ಮಾತ್ರ ಅಕ್ಕನ ನೆನ್ಪು ಮಾಡ್ಕೊಳ್ತಾ ಇದ್ಲಂತೆ. ಅವಳು ಸುಖದಲ್ಲಿ ಅಕ್ಕನ ನೆನ್ಪೇ ಮಾಡ್ಕೊತಾ ಇರ್ಲಿಲ್ವಂತೆ, ದುಃಖದಲ್ಲಿ ಮಾತ್ರ ಅಕ್ಕನ ನೆನ್ಪು ಮಾಡ್ಕೊಳ್ತಾ ಇದ್ಲಂತೆ. ಯಾಕೆ? ಇವಳ ನೋವಿಗೆ ಇರೋ ಅಂತ 2 ಕಿವಿಗಳು ಅವ್ರ ಅಕ್ಕಂದು. ಸೊ ಅದು ಮಾತ್ರ ಬೇಕು ಇವಳಿಗೆ. ಇದು ಹೊಸದಲ್ಲ. ಅಕ್ಕ ಕೂಡ ಹೆಚ್ಚು ಏನನ್ನು ತೋರಿಸ್ಕೊಳ್ದೆ ಅವಳಿಗೆ ಸಮಾಧಾನ ಮಾಡಿ ಅವಳ ಪಾಡಿಗೆ ಅವಳಿರ್ತಿದ್ಲಂತೆ. ಆದ್ರೆ ಅಕ್ಕನ ಏಳಿಗೆ ನೋಡಿದ್ರು ಕೂಡ ತಂಗಿಗೆ ಸಹಿಸ್ಕೊಳಕ್ ಆಗ್ತಿರ್ಲಿಲ್ವಂತೆ. ಅದಕ್ಕೆ ಇನ್ನಷ್ಟು ಬೇಸರ ಮಾಡ್ಕೊಂಡು ಹೇಗಾದ್ರೂ ಮಾಡಿ ನನ್ನ ಅಕ್ಕನ್ನ ಬೆಳೆಯಕ್ಕೆ ಬಿಡಬಾರ್ದು ಅಂತ ಹೇಳಿ ಅವಳ ಬಳಿ ಯಾವಾಗ್ಲೂ ವಿಷ ಕಕ್ತಾ ಇದ್ಲಂತೆ. ಅಕ್ಕಂಗೆ ಅದು ಅರ್ಥ ಆದ್ರೂ ಕೂಡ ಹೋಗ್ಲಿ ಬಿಡು ಅನ್ಕೊಂಡ್ ಸುಮ್ನೆ ಇದ್ಲಂತೆ. ಇದು ಒಂದು ಸ್ಟೋರಿ. ಈಗ ನೋಡೋಣ, ಇಂಥ ಬುದ್ಧಿಯ ವ್ಯಕ್ತಿ ನಿಮಗೆ ಗೊತ್ತಿದಾರಾ? ಈ ತರ ಯಾರು ತುಂಬಾ ಬುದ್ಧಿ ಇರೋರು ನಿಮ್ಗೂ ಪರಿಚಯ ಇದ್ದಾರಾ? ಆ ಅಕ್ಕನ ಸ್ಥಾನದಲ್ಲಿದ್ದು ಹೇಳಿಕೊಳ್ಳಲಾರದ ರೀತಿಯ ಹಿಂಸೆ ನೀವು ಅನುಭವಿಸಿರ್ಬೋದು. ಆದ್ರೆ ಅದನ್ನು ಎಷ್ಟು ದಿನ ಮುಂದುವರ್ಸಕ್ಕೆ ಸಾಧ್ಯ? ಇದೇ ಘಟನೆಯನ್ನ ಸ್ವಲ್ಪ ತಿರುಗಿಸಿ ನೋಡಿ. ನಿಮಗೆ ಆಗೀಗ ಬೇಸರವಾದಾಗ ನನ್ನ ಕೈಲಿ ಏನೂ ಆಗ್ತಿಲ್ಲ ಅನ್ನುವಂತೆ ಕೈ ಚೆಲ್ಲಿ ಕೂತಿರೋ ಅಂತೆ ನಿಮ್ಗೆ ಆದಾಗ ಆಗ ನಿಮ್ಮ ಆಸರೆಗೆ ನಿಮ್ಮ ತಳಮಳವನ್ನ ಅರ್ಥ ಮಾಡ್ಕೊಳ್ಳಕ್ಕೆ, ಇಂಥವುಗಳನ್ನ ಹೇಳ್ಕೊಳಕ್ಕೆ ನಿಮ್ಗೆ ಯಾರಾದ್ರೂ ಸಂಬಂಧಿಕರು, ಗೆಳೆಯರು ಅಥವಾ ಸಂಗಾತಿ ಇದಾರಾ? ಅವರನ್ನ ಎಷ್ಟು ಕಾಲ ನೀವು ಡಿಪೆಂಡ್ ಆಗ್ತೀರಾ? ನಿಮ್ಮ ಗೋಳುಗಳನ್ನ ಎಷ್ಟ್ ದಿನ ಅಂತ ಹೇಳ್ಕೊಳ್ತೀರಾ? ನಿಮ್ಮ ಗೋಳನ್ನ ಕೇಳಿಸ್ಕೊಳ್ಳೋದೆ ಅವ್ರಿಗೆ ಒಂದು ಕೆಲಸ ಆಗ್ಬಿಟ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸೊ ನೀವ್ ಹೆಂಗೆ ಬೇರೆಯವ್ರ ಕಷ್ಟನ ಪದೇ ಪದೇ ಕೇಳಿಸ್ಕೊಂಡು ನಿಮ್ಗೆ ಯಪ್ಪ ಸಾಕಪ್ಪ ಅನ್ಸ್ಬಿಡುತ್ತೆ, ಹಂಗೆ ನೀವು ಬರೀ ನಿಮ್ಮ ಕಷ್ಟಗಳನ್ನ ಇನ್ನೊಬ್ರಿಗೆ ಹೇಳ್ಕೊಳ್ತಾ ಇದ್ರೆ ನಿಮ್ಮಿಂದ ಪೀಪಲ್ ದೂರ ಹೋಗ್ತಾರೆ, ನೆನ್ಪಿರ್ಲಿ. ಓಕೆ, ನಾವು ಪ್ರತಿ ಹಂತದಲ್ಲೂ ಒಂದೇ ರೀತಿ ಇರೋದಿಲ್ಲ. ಸೆಲ್ಫ್ ಮೋಟಿವೇಶನ್ ಬೇಕು ಅಂತ ಹೇಳೋದು ಸುಲಭ, ಆದ್ರೆ ಸಾಲಲ್ಲ. ಆಗ ನಮಗೆ ಆಸರೆ ಬೇಕು. ನಮ್ಮ ದುಃಖವನ್ನ ಹೇಳ್ಕೊಳ್ಳೋಕೆ, ಕೇಳೋದಕ್ಕೆ, ನಮ್ಮ ನೋವುಗಳಿಗೆ ಮುಲಾಮು ಹಚ್ಚೋಕೆ ಯಾರಾದ್ರೂ ಒಬ್ರು ನಮ್ಗೆ ಬೇಕಾಗತ್ತೆ. ನಿನ್ನ ಬಳಿ ಶಕ್ತಿ ಇದೆ, ಈ ಕಷ್ಟವನ್ನ ನೀನು ದಾಟಬಲ್ಲೆ ಅಂತ ನನಗೆ ಅಟ್ಲೀಸ್ಟ್ ಬೆನ್ ತಟ್ಟೋಕೆ ಯಾರಾದ್ರೂ ಒಬ್ರು ಬೇಕಾಗ್ತಾರೆ. ಬಿಕಾಸ್ ಆ ಎನರ್ಜಿ ನನಗೆ ಅವಶ್ಯಕತೆ ಇರುತ್ತೆ. ಈಗ ನೀವು ಮೂವಿಗಳಲ್ಲಿ ನೋಡಿರ್ಬೋದು, ಹೀರೋ ಇನ್ನೇನ್ ಸತ್ತೋದ್ರು ಅಂತ ಮಲ್ಕೊಂಡಿರ್ತಾರೆ. ಅಲ್ಲಿರೋ ಜನಗಳು, ತಂದೆನೋ ತಾಯಿನೋ ಗುರುನೋ ಹೆಂಡ್ತಿನೋ ಲವ್ವರೋ ಯಾರೋ ಬಂದು ಅಲ್ಲಿ ಏನೋ ಜೋರಾಗಿ ಕಿರಿಸ್ತಾರೆ, ಏನೋ ಆಗತ್ತೆ. ಅವಾಗ ಡೆತ್ ಆಗಿರೋ ಅಂದ್ರೆ ಸತ್ತೋಗ್ಬಿಟ್ಟಿದೀನಿ ಅಂತ ಅನ್ಕೊಳ್ಳೋರು ಹುಸ್ರು ಜೋರಾಗಿ ಬಿಡ್ತಾರೆ, ಮಣ್ಣು ಎದೊಳತ್ತೆ, ಮತ್ತೆ ಎದೊಳ್ತಾರೆ, ಮತ್ತೆ ಫೈಟ್ ಮಾಡ್ತಾರೆ ಅಲ್ವಾ? ಸೊ ನಮಗ ಅನ್ಸುತ್ತೆ ಓಹೋಹೋ ಅಂತ. ಆದ್ರೆ ಯಾರಿಗ್ ಗೊತ್ತು, ನಮ್ಮ ಭಾವನಾತ್ಮಕವಾಗಿ ಮಾನಸಿಕವಾಗಿ ಸಿಗೋ ಬೆಂಬಲ ನಮ್ಮ ದೇಹವನ್ನ ಮತ್ತೆ ಚೇತರಿಕೆ ಮಾಡುತ್ತೆ. ಸೊ ನಮಗೆ ನಮ್ ಸುತ್ತ ಇರೋರು ಯಾವತ್ತೂ ನಮ್ಮನ್ನ ಏನ್ ಹೇಳ್ತಾರೆ, ಎಂಕರೇಜ್ ಮಾಡೋರು ಇರ್ಬೇಕು, ನಿಜ. ಆದ್ರೆ ನಾವು ಬರೀ ಅವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ರೆ ನಾವ್ ಯಾವಾಗ ನಮ್ಮ ಒಂದು ಸ್ಟ್ರೆಂತ್ ನ ಅರ್ಥ ಮಾಡ್ಕೊಂಡು ನಮ್ಮ ಎನರ್ಜಿನ ನಾವು ಡೆವಲಪ್ ಮಾಡ್ಕೊಳ್ತೀವಿ? ಇಲ್ಲಿ ನಾವು ನೋಡ್ಬೇಕಾಗಿರೋದೇನಂದ್ರೆ, ಯಾರೋ ನಮ್ಮನ್ನ ಹುರಿದಂಬಿಸ್ಬೇಕು, ಹೊಗಳ್ಬೇಕು, ಸಾಂತ್ವನ ನೀಡ್ಬೇಕು, ಫೈನ್. ಆದ್ರೆ ಎಲ್ಲಿಯವರೆಗೆ? ಸ್ವತಃ ನೀವೇ ಆ ಜಾಗದಲ್ಲಿದ್ರೆ ಎಷ್ಟು ಸಮಯ ಅಂತ ನೀವು ಬೇರೆಯವ್ರಿಗೋಸ್ಕರ ಟೈಮ್ ಕೊಡ್ತೀರಾ? ಎಷ್ಟು ಸಮಯ ಅಂತ ನೀವು ಬೇರೆಯವ್ರ ಕಷ್ಟನ ಕೇಳಿಸ್ಕೊಳ್ತೀರಾ? ಹಾಗೆ ಅಲ್ವಾ ಬೇರೆಯವರು ಕೂಡ? ವಿಷಯ ಸ್ಪಷ್ಟ. ನೀವು ಬೇರೆಯವರಿಗೆ ಈ ರೀತಿಯ ಮಾನಸಿಕ ಬೆಂಬಲ ನೀಡ್ತಾ ಇದ್ರೆ ಅದನ್ನ ನಿರಂತರವಾಗಿ ನೀಡೋಕೆ ಸಾಧ್ಯ ಇಲ್ಲ. ಇದನ್ನ 100% ತಿಳ್ಕೊಂಬಿಡಿ. ಯಾರೋ ನಿಮ್ಮ ಹತ್ರ ಕಷ್ಟ ಹೇಳ್ತಿದ್ದಾರೆ ಅಂದ್ರೆ ಅಮ್ಮಮ್ಮ ಅಂದ್ರೆ ನೀವು 1 ವರ್ಷ ಕಷ್ಟಪಟ್ಟು ಕೇಳಿಸ್ಕೋಬಹುದು. ಹಂಗೂ ನಿಮ್ಗೆ ತುಂಬಾ ತಾಳ್ಮೆ ಇದೆ ಅಂತಂದ್ರೆ 5 ವರ್ಷ ಕೇಳಿಸ್ಕೋಬಹುದು. ಅದಾದ್ಮೇಲೆ ನಿಮ್ಗೆ ಸುಸ್ತಾಗ್ಬಿಡತ್ತೆ. ಅಪ್ಪ ಸಾಕು, ಎಷ್ಟು ಅಂತ ಹೇಳೋಣ ಅಂತ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ನೆನ್ಪಿಟ್ಕೊಳ್ಳಿ, ಸೇಮ್ ನೀವು ಕೂಡ ನಿಮ್ ಫ್ರೆಂಡ್ಸ್ ಹತ್ರ ಯಾರ ಹತ್ರನಾದ್ರೂ ಬರೀ ನಿಮ್ಮ ಕಷ್ಟಗಳನ್ನ, ಬರೀ ನೀವು ಬೇರೆಯವ್ರನ್ನ ಬ್ಲೇಮ್ ಮಾಡೋದನ್ನ ಹೇಳ್ತಾನೆ ಇದ್ರೆ ನಿಮಗೆ ಗೊತ್ತಿಲ್ದೆ ಅಂಡ್ ಎದುರುಗಡೆ ಇರೋ ವ್ಯಕ್ತಿಗೆ ಗೊತ್ತಿಲ್ದೆ ಅವ್ರು ನಿಮ್ಮನ್ನ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಎನರ್ಜಿ ಲೋ ಆಗತ್ತೆ. ಇಬ್ರ ಎನರ್ಜಿನೂ ಬ್ಯಾಟ್ರಿ ಆಫ್ ಆಯ್ತು. ಸೊ 2 ಫೋನು ಸ್ವಿಚ್ ಆಫ್ ಆಗ್ಬಿಡುತ್ತೆ. ನನ್ ಫೋನು ಸ್ವಿಚ್ ಆಫ್ ಆಯ್ತು, ಎದುರುಗಡೆ ಇರೋ ಫೋನು ಸ್ವಿಚ್ ಆಫ್ ಆಯ್ತು. ಈ ತರ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಇಲ್ಲಿ ನಮಗ ಹುಟ್ಟುವಂತಹ ಅಸಮಾಧಾನಗಳನ್ನ ಕಡಿಮೆ ಮಾಡ್ಕೊಳ್ಳಕ್ಕೆ, ಸೋತಾಗ ಕುಗ್ಗುವ ಬದಲು
ಪರ್ಯಾಯ ದಾರಿಗಳನ್ನ, ಯೋಚನೆಗಳನ್ನ ಹುಡ್ಕೋದು ನಾವೇ ಮಾಡ್ಬೇಕು. ಆಗ ನಮ್ಗೆ ಬೆಳವಣಿಗೆ ಜಾಸ್ತಿ ಆಗತ್ತೆ. ಸೊ ನಾವು ಹೇಗೆ ನಮ್ಮೊಳಗೆ ನಾವೇ ಜರ್ನಿ ಮಾಡಿ ನಮ್ಮನ್ನ ನಾವೇ ಪ್ರಜ್ಞೆಯಿಂದ ಮೇಲೆತ್ಕೋಬೇಕು, ಯಾವುದೇ ಸಮಸ್ಯೆಗಳಿಗೆ ಕರೆಕ್ಟ್ ಆಗಿರುವಂತಹ ಪ್ರಜ್ಞೆಯ ಮೂಲಕ ಸೊಲ್ಯೂಷನ್ಸ್ ನ ಹೇಗೆ ಹುಡ್ಕೋಬೇಕು ಅನ್ನೋದನ್ನ ನಾವು ಕಲಿಬೇಕಾಗಿದೆ. ಅವಲಂಬನೆ ನಿಮ್ಮದೇ ಬೆಳವಣಿಗೆಗೆ ಮಾರಕ ಆಗ್ಬಿಡುತ್ತೆ. ಇನ್ ಕೇಸ್ ನೀವು ಬರೀ ಬೇರೆಯವ್ರ ಮೇಲೆ ಡಿಪೆಂಡ್ ಆದ್ರೆ, ನಿಮ್ಮನ್ನ ಯಾರು ಅವಲಂಬಿಸ್ತಾ ಇದ್ದಾರೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ನೀವು ಬೇರೆಯವ್ರನ್ನ ಡಿಪೆಂಡ್ ಆಗ್ತಾ ಹೋದ್ರೆ ಅದು ಕೂಡ ನಿಮ್ಗೆ ಕಷ್ಟ ಆಗ್ತಾ ಹೋಗುತ್ತೆ. ನೆನ್ಪಲ್ಲಿ ಇಟ್ಕೊಳ್ಳಿ, ಗೆಲ್ಲುವಾಗ ನಿಮ್ಮ ಸುತ್ತ ನಿಂತು ಚಪ್ಪಾಳೆ ತಟ್ಟಲು, ಇವರು ನಮ್ಮವರು ಎಂದು ಹೇಳಿಕೊಳ್ಳಲು ಸಿಗುವ ಜನ ನಿಮಗ್ ತುಂಬಾ ಕಷ್ಟ ಬಂದಾಗ ಮೇ ಬಿ ಎಲ್ರೂ ಮಾಯ ಆಗ್ಬಿಡ್ಬೋದು. ಗೆಲುವನ್ನ ನಿಭಾಯಿಸೋಕ್ಕಿಂತ ನಮಗೆ ಸೋಲನ್ನ ಒಪ್ಪಿಕೊಳ್ಳೋದಕ್ಕೆ ಹೆಚ್ಚು ಶಕ್ತಿ ಬೇಕಾಗತ್ತೆ. ನೋಡಿ, ಗೆಲುವನ್ನ ಅಕ್ಸೆಪ್ಟ್ ಮಾಡೋದಕ್ಕಿಂತ ಸೋಲನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ತುಂಬಾ ಜಾಸ್ತಿ ಶಕ್ತಿ ಬೇಕಾಗುತ್ತೆ. ಮುಂದೆ ನಡೆಯುವ ಶಕ್ತಿ ಒಗ್ಗೂಡಿಸಿಕೊಳ್ಳಲು ನಮಗೆ ಬೇಕಾಗಿರೋದು ಏನ್ ಹೇಳ್ತಾರೆ, ಆ ಸೋಲನ್ನ ಅಕ್ಸೆಪ್ಟ್ ಮಾಡೋ ನೇಚರು, ಅದು ನಮ್ಮಿಂದನೇ ಆಗ್ಬೇಕು. ಬೇರೆಯವ್ರು ಎಷ್ಟು ಅಂತ ಮಾಡ್ತಾರೆ. ನಿಮ್ಮ ಸಂತೋಷದ ಪಾಲನ್ನು ಲೋಕಕ್ಕೆ ನೋಡಲು ಬಿಟ್ಟು ಸೋಲನ್ನು ಒಪ್ಪಿಕೊಂಡು ಮುಂದೆ ನಡೆಯುವ ದಾರಿಯನ್ನು ಹುಡುಕುವ ಛಾತಿ ನಿಮ್ಮದೇ ಇರಲಿ. ಯಾರು ಕೊನೆಯವರೆಗೆ ನಿಮ್ಮನ್ನು ಕಾಯುತ್ತಲೇ ನಿಲ್ಲಲಾರರು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮೇಡಮ್, ಯಾಕೆ ನೀವು ಕೌನ್ಸಿಲಿಂಗ್ ಸ್ಟಾಪ್ ಮಾಡಿದ್ರಿ ಅಂತ ಕೇಳೋರ್ಗೆ ಮೇ ಬಿ ಈ ಚಾಪ್ಟರ್ ಆನ್ಸರ್ ಆಗುತ್ತೆ. ನಾನು ಕೌನ್ಸಿಲಿಂಗ್ ಕೇಳಿ ಏನ್ ಗೊತ್ತಾ, ಬಿಸ್ನೆಸ್ ಆಗ್ಬಿಡತ್ತೆ ಅಷ್ಟೇ. ಅಂದ್ರೆ ನಾನು ಬರೋರ್ಗೆಲ್ಲ ಕೌನ್ಸಿಲಿಂಗ್ ಮಾಡ್ತಾ ಇರ್ತೀನಿ. ಅಫ್ಕೋರ್ಸ್ ನೀವು ನಂಗೆ ಪೇ ಮಾಡ್ತೀರಾ, 2 hours ಟೈಮ್ ಕೊಡ್ತೀನಿ. ಬಟ್ ನಾನು ಯಾವತ್ತೂ 2 hours ಯಾರಿಗೂ ಟೈಮ್ ಕೊಟ್ಟಿಲ್ಲ. 3 hours, 4 hours, 5 hours, 6, 7, 8 hours ಕೂಡ ಕೊಟ್ಟಿದ್ದೀನಿ ಒಬ್ರಿಗೆ. ಒಂದೇ ಸೆಟ್ಟಿಂಗ್ ಅಲ್ಲ, ನಾನು ತುಂಬಾ ಸೆಟ್ಟಿಂಗ್ ಮಾಡಿದ್ದೀನಿ, ವಿತೌಟ್ ಚಾರ್ಜ್ ಮಾಡಿದ್ದೀನಿ, ಫೀಸ್ ತಗೊಂಡಿಲ್ಲ, ಏನೂ ತಗೊಂಡಿಲ್ಲ. ಬಟ್ ನನ್ನ ಎನರ್ಜಿ ತುಂಬಾ ಡ್ರೈ ಆಗಕ್ ಸ್ಟಾರ್ಟ್ ಆಯ್ತು ಎಲ್ಲೋ ಒಂದ್ ಕಡೆ. ಬಿಕಾಸ್ ನನಗೆ ಇದ್ದಿದ್ದೇನಂದ್ರೆ, ನೀವು ಕೊಡೋ ದುಡ್ಡಿನ ಮೇಲೆ ನನಗೆ ಫೋಕಸ್ಡ್ ಇರ್ಲಿಲ್ಲ. ನನ್ನ ಎನರ್ಜಿಗೆ ನಾನು ತಗೊಳ್ತಾ ಇದ್ದೆ ಪೇ. ಬಟ್ ಮುಂಚೆ ನಾನು ಅದನ್ನು ತಗೊಳ್ತಾ ಇಲ್ಲ. ಈವನ್ ಸಂದೇಶ್ ನನ್ಗೆ, ನೀವು ಕೌನ್ಸಿಲಿಂಗ್ ಪೇ ತಗೋಬೇಕು ಅಕ್ಕ, 2 hours 3 hours ನೀವು ಕುತ್ಕೊಂಡು ಒಬ್ರಿಗೋಸ್ಕರ ಮಾಡ್ತೀರಾ, ನಿಮ್ ಫ್ಯಾಮಿಲಿ ಎಲ್ಲ ಬಿಟ್ಟು, ನಿಮ್ಮ ಬೇರೆ ಬಿಸ್ನೆಸ್ ಎಲ್ಲ ಬಿಟ್ಟು. ಸೊ ಅಟ್ಲೀಸ್ಟ್ ಒಂದ್ ಚಾರ್ಜ್ ಮಾಡಿ, ಅವಾಗ ಬೇಕಾಗಿರೋರು ಬರ್ತಾರೆ ಅಂದಾಗ ಓಕೆ ನೀನ್ ಏನ್ ಚಾರ್ಜ್ ಮಾಡ್ತೀಯ ಮಾಡು, ನಾನು ಅದು ಕುತ್ಕೊಂಡು ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ. ಆದ್ರೆ ಸುಮ್ನೆ ಬರೋದು, ಅವ್ರು ನಮ್ಮ ಹತ್ರ ಡಿಪೆಂಡ್ ಆಗೋದು, ಅವ್ರ ಹಣನೂ ವೇಸ್ಟು. ಅವ್ರು ಬರೀ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾನೆ ಇರ್ತಾರೆ ಯಾವಾಗ್ಲೂ. ಆಗ್ಲೇ ನನಗೆ ಅನ್ಸಿದ್ದು, ಜ್ಞಾನನ ಕೊಟ್ಟು ಅವ್ರನ್ನ ಅವರೇ ಕೌನ್ಸಿಲಿಂಗ್ ಮಾಡೋ ತರ ಮಾಡ್ಕೊಂಡು, ಅವ್ರು ಸೋತಾಗ ಅವರೇ ಎದ್ದೊಳೋ ಹಾಗೆ ಮಾಡಿ, ಅವರು ಇನ್ನೊಬ್ರು 10 ಜನ ಸೋತಾಗ ಅವರು ಎಬ್ಬಿಸೋ ಹಾಗೆ ಇವರು ಕೂಡ ನಾಲೆಜ್ ಮೂಲಕ ಸ್ಪ್ರೆಡ್ ಮಾಡೋ ಹಾಗೆ ಮಾಡಿದ್ರೇನೆ ಒಳ್ಳೇದು. ಇಲ್ಲ ಅಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಎಲ್ಲದಕ್ಕೂ ನಾವು ಬೇರೆಯವ್ರನ್ನ ಡಿಪೆಂಡ್ ಆಗ್ಬಿಟ್ಟು ಭಗವಂತ ನಮಗೆ ಕೊಟ್ಟಿರೋ ಶಕ್ತಿ ನಾವು ಮರೆತು ಬಿಡ್ತೀವಿ ಅಂತ ನಂಗೆ ಅರ್ಥ ಆದ್ಮೇಲೆನೆ ಕೌನ್ಸಿಲಿಂಗ್ಸ್ ನ ಸ್ಟಾಪ್ ಮಾಡಿ ನಾನು ನಾಲೆಜ್ ಅನ್ನೋ ಸ್ಕೂಲನ್ನ ಓಪನ್ ಮಾಡಿ ಭಾವನೆಗಳಿಗೊಂದು ಶಾಲೆ ರನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಯಾಕಂದ್ರೆ ಅವರು ಎಷ್ಟು ಮಾಡಿ ಯಾರು ಅಂತ ನಂಗೂ ಅರ್ಥ ಆಯ್ತು, ನಾನು ಎಷ್ಟು ಅಂತ ಮಾಡ್ಲಿ ಅಂತ ಅರ್ಥ ಆಯ್ತು. ಹಾಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಮಾಡಿ 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 ಮಾಡ್ಸೋದಲ್ಲ ನಿಜವಾಗ್ಲೂ ಕೋಚ್ ಯಾರು ಅಂತ ನನಗೆ ಅರ್ಥ ಆಗಿದ್ದೇನಂದ್ರೆ, ಯಾರು ನಿಮ್ಮನ್ನ ಪರಿಚಯ ಮಾಡಿಸ್ತಾರೆ ಅವರೇ ನಿಜವಾದ ಕೋಚ್. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮ್ಯಾಮ್ ನಾನು ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಯಾರಾದ್ರೂ ಹೇಳಿದ್ರೆ ನಿಮಗೆ ಭೇಟಿ ಮಾಡ್ಸೋಕೆ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತೀನಿ ಹೊರ್ತು ಬನ್ನಿ ನನ್ನನ್ನು ಭೇಟಿ ಮಾಡಿ ಅಂತ ಹೇಳಲ್ಲ. ರೀಸೆಂಟ್ ಆಗಿ ಯಾರೋ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಹಾಕಿದ್ರು, ನಾನ್ ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ ಮ್ಯಾಮ್ ಅಂತ ಹೇಳಿದ್ರು. ನಿಮ್ಮನ್ನ ನೀವು ತುಂಬಾ ಇಷ್ಟಪಡೋ ಹಾಗೆ ಮಾಡೋದು ನನ್ನ ಕೆಲ್ಸ, ಥ್ಯಾಂಕ್ ಯು ಅಂತ ಹೇಳ್ದೆ. ಬಿಕಾಸ್ ಆ ಪ್ರೆಷರ್ನ ನಾನು ತಗೊಳ್ಳಲ್ಲ. ನೀವು ಕೊಡ್ತಿರೋ ಪ್ರೀತಿನ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಬಟ್ ಅದು ಪ್ರೆಷರ್ ಆಗ್ಬಾರ್ದಲ್ವಾ ನನ್ಗೆ. ಅಂಡ್ ನಿಜವಾಗ್ಲೂ ಯಾವಾಗ್ಲೂ ನಿಮಗೆ ಕನೆಕ್ಟ್ ಮಾಡಿಸೋದೆ ನಿಜವಾಗ್ಲೂ ಶಿಕ್ಷಣ ಅಂಡ್ ಜ್ಞಾನ ಮಾಡ್ಬೇಕಾಗಿರೋ ಕೆಲ್ಸ. ಅದ್ರ ಮೇಲೆ ನಂಗೆ ಗೊತ್ತಿರೋದ್ರಿಂದ ನೀವು ಬೇರೆಯವ್ರಿಗೆ ಹಿಂಸೆ ಕೊಡ್ಬಾರ್ದು, ಬೇರೆಯವರು ನಿಮ್ಗೆ ಹಿಂಸೆ ಕೊಡ್ಬಾರ್ದು ಅನ್ನೋ ಕಾರಣಕ್ಕೆ ಅವರಿವರು ಎಷ್ಟು ಮಾಡ್ಯಾರು ಅನ್ನೋ ಈ ಚಾಪ್ಟರ್ ಪ್ರಕಾರನೇ ಇವತ್ತು ನಾಲೆಜ್ ಕೊಡಕ್ ಹೋಗ್ತಾ ಇರೋದು. ನೀವು ಬೇರೆಯವ್ರಿಗೂ ಹಿಂಸೆ ಮಾಡಬಾರ್ದು, ಡಿಪೆಂಡ್ ಆಗಿ ನಿಮ್ಮ ಮೇಲೂ ಬೇರೆಯವ್ರು ಡಿಪೆಂಡ್ ಆಗಬಾರ್ದು. ಆ ತರ ನಾವು ಬದುಕಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ಭಾವನೆಗಳಿಗೊಂದು ಶಾಲೆ ಓಪನ್ ಆಗಿದ್ದು. ಮೇ ಬಿ ಈ ಚಾಪ್ಟರ್ ನನಗೆ ಕನೆಕ್ಟ್ ಆಯ್ತು ನಮ್ ಸ್ಕೂಲ್ ಬಗ್ಗೆ ಹೇಳಕ್ಕೆ, ಅದಕ್ಕೆ ಹೇಳ್ದೆ. ಅದಕ್ಕೆ ನಮ್ಗೆ ಬದುಕಲ್ಲಿ ಏನ್ ಬೇಕು, ಭರವಸೆ ಬೇಕು. ಆ ಭರವಸೆ ಕಲಿಕೆಯಿಂದ ಬರುತ್ತೆ. ಓವರ್ ಆಲ್ ನಿಮ್ಗೆ ಏನ್ ಅರ್ಥ ಆಯ್ತು, ನೀವು ಮುಂಚೆ ಎಷ್ಟು ಡಿಪೆಂಡ್ ಆಗ್ತಾ ಇದ್ರಿ, ಇವಾಗ ಎಷ್ಟು ಇಂಡಿಪೆಂಡೆಂಟ್ ಆಗಿದ್ದೀರಾ, ಡಿಪೆಂಡ್ ಆಗೋದ್ರಿಂದ ಏನ್ ಲಾಸ್ ಆಗ್ತಿತ್ತು, ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಏನ್ ಬೆನಿಫಿಟ್ ಆಗ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಹತ್ರ ಕೌನ್ಸಿಲಿಂಗ್ ಬರ್ಬೇಕು ಅಂತ ಅನ್ಕೊಂಡಿದ್ರಿ ಆದ್ರೆ ಬರ್ದೇನೂ ಕೂಡ ನನಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದೆ ಮೇಡಮ್ ಅಂಡ್ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಗಿದೆ ಅಂತ ಯಾರಿಗಿದೆ ದಯವಿಟ್ಟು ಕಮೆಂಟ್ ಮಾಡಿ. ತುಂಬಾ ಜನಕ್ಕೆ ಅರ್ಥ ಆಗ್ಲಿ ನಾಲೆಜ್ ಇಸ್ ದ ಪವರ್, ನಾಲೆಜೇ ಪವರ್ ಅನ್ನೋದು ಅರ್ಥ ಆಗ್ಲಿ.
ಸೊ ಇಷ್ಟು ಹೇಳ್ತಾ ಭರವಸೆಯೇ ಬದುಕು, ನಂಬಿಕೆ ಇರ್ಲಿ. ಥ್ಯಾಂಕ್ ಯು.